ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದ ಅಕ್ರಮ ನಡೆದಿವೆ. ಅಭಿಷೇಕ್ ಬ್ಯಾನರ್ಜಿ ಆರೋಪ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದ ಅಕ್ರಮಗಳು ನಡೆದಿವೆ ಎಂದು ಟಿಎಂಸಿ ನಾಯಕ ಅಭಿಷೇಕ್ ಬ್ಯಾನರ್ಜಿ ಮಂಗಳವಾರ ಆರೋಪಿಸಿದ್ದು, ಮತ ಎಣಿಕೆ ಪ್ರಕ್ರಿಯೆ ಹಾಗೂ ಚುನಾವಣಾ ಅಧಿಕಾರಿಗಳು ಮತ್ತು ಭದ್ರತಾ ಪಡೆಗಳ ಪಾತ್ರವನ್ನು ಪ್ರಶ್ನಿಸಿದ್ದಾರೆ. ಟಿಎಂಸಿ ಮುಖ್ಯಸ್ಥರ ಸೋದರಳಿಯನಾಗಿರುವ ಬ್ಯಾನರ್ಜಿ, ಪಕ್ಷವು ಆಂತರಿಕವಾಗಿ ಸಮಸ್ಯೆಗಳನ್ನು ಪರಿಶೀಲಿಸುತ್ತದೆ ಮತ್ತು ಸತ್ಯಶೋಧನಾ ತಂಡವನ್ನು ಸ್ಥಾಪಿಸುತ್ತದೆ ಎಂದು ಹೇಳಿದರು. ಚುನಾವಣೆಯಲ್ಲಿ ರಿಗ್ಗಿಂಗ್ ನಡೆದಿರುವ ರೀತಿ, ಇವಿಎಂಗಳ ಮೂಲಕ ದಾಖಲಾದ ಮತಗಳನ್ನು ಕುಶಲತೆಯಿಂದ ನಿರ್ವಹಿಸದಿರಬಹುದು, ಆದರೆ ಇವಿಎಂಗಳನ್ನು ಬದಲಾಯಿಸಬಹುದು ಎಂದು ಅವರು ಆರೋಪಿಸಿದರು. ಚುನಾವಣಾ ಫಲಿತಾಂಶವು ವ್ಯವಸ್ಥಿತ ಅಕ್ರಮಗಳಿಂದ ಪ್ರಭಾವಿತವಾಗಿದ್ದು, ಇದು ಟಿಎಂಸಿಯ ಸೋಲಿಗೆ ಕಾರಣವಾಯಿತು ಎಂದು ಡೈಮಂಡ್ ಹಾರ್ಬರ್ ಸಂಸದರು ಆರೋಪಿಸಿದ್ದಾರೆ. ಮತ ಎಣಿಕೆಯ ಸಮಯದಲ್ಲಿ ಹಲವಾರು ದೂರುಗಳನ್ನು ಸಲ್ಲಿಸಲಾಯಿತು ಮತ್ತು ಅಧಿಕಾರಿಗಳೊಂದಿಗೆ ಹಂಚಿಕೊಳ್ಳಲಾಯಿತು, ಆದರೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅವರು ಆರೋಪಿಸಿದರು. ಎಣಿಕೆ ಕೋಷ್ಟಕಗಳಿಗೆ ತರಲಾದ ಇವಿಎಂಗಳ ಸರಣಿ ಸಂಖ್ಯೆಗಳು ಮತ್ತು ನಮೂನೆ 17ಸಿ ಯಲ್ಲಿನ ದಾಖಲೆಗಳ ನಡುವೆ ಅಸಂಗತತೆ ಇದೆ ಎಂದು ಬ್ಯಾನರ್ಜಿ ಆರೋಪಿಸಿದ್ದಾರೆ. ದೀರ್ಘ ಗಂಟೆಗಳ ಕಾಲ ಬಳಸಲಾದ ಯಂತ್ರಗಳು ಅಸಾಮಾನ್ಯವಾಗಿ ಹೆಚ್ಚಿನ ಬ್ಯಾಟರಿ ಮಟ್ಟವನ್ನು (90%ಕ್ಕಿಂತ ಹೆಚ್ಚು) ತೋರಿಸಿತು ಹೇಗೆ ಎಂದು ಅವರು ಪ್ರಶ್ನಿಸಿದರು. ಪಕ್ಷದ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅವರು ಕಾಲಿಘಾಟ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವಿಎಂಗಳಲ್ಲಿ ದಾಖಲಾದ ಮತಗಳು ಹಾಗೆಯೇ ಉಳಿಯಬಹುದಾದರೂ ಯಂತ್ರವನ್ನೇ ಬದಲಾಯಿಸಬಹುದು, ಮೂಲ ಅಂಕಿಅಂಶಗಳನ್ನು ಬದಲಾಯಿಸಬಹುದು ಎಂದು ಹೇಳಿದರು. भय आउट भरोसा इनका नारा देके आया था, अभी 24 घंटा नहीं हुआ है, कम से कम 300 से 400 पार्टी ऑफिसेस तोड़े गए, कम से कम 150 ऐसे कैंडिडेट्स हैं हमारे जिनके घर के अंदर घुस के हमला चलाया गया है, जिनके नीचे गराज में या पार्टी ऑफिस में एकदम घुस के तोड़फोड़ मचाया गया है. तो ये है बीजेपी का, भाजपा का भरोसा का मॉडल. में एक वर्कर का मर्डर कर दिया गया नानूर में बेलेघाटा में भी एक हुआ है. तो जो भय आउट भरोसा इनका नारा देके आया था, अभी 24 घंटा नहीं हुआ है, कम से कम 300 से 400 पार्टी ऑफिसेस तोड़े गए, कम से कम 150 ऐसे कैंडिडेट्स हैं हमारे जिनके घर के अंदर घुस के हमला चलाया गया है, जिनके नीचे गराज में या पार्टी ऑफिस में एकदम घुस के तोड़फोड़ मचाया गया है. तो ये है बीजेपी का, भाजपा का भरोसा का मॉडल. बाकी लोग तय करें. If you just speak about the Bhawanipur asset, will you guys challenge that specifically? Not only Bhawanipur, many more seats, but we are still contemplating. You must have seen that by 3 p.m. there was still one seat which was not declared by 3 p.m. today, and it went for 3 rounds of recounting. Election Commission, the website showed that Trinamool is leading that seat and won by 16,000 vote, and then it went for 2 rounds of recounting, and ultimately BJP won that seat by 100 votes. Will the Election Commission have the guts, have the courage to release the CCTV footage between 8 p.m. and 12 in the midnight, 4 ghanta? Will the Election Commission have the guts and courage to release the CCTV footage for just 4 hours, 8 to 12, for the seat of Rajarat New Town? I challenge them. Let them